ಹುಡುಗಿರ್ನ ಕಾಫಿ ಕರೆದ್ರೆ ಅರ್ಧ ದಿನ ರೆಡಿ ಆಗ್ತಾರೆ, ಇನ್ನ ಟ್ರಿಪ್ಗೆ ಅಂದ್ರೆ ಮುಗ್ದೇ ಹೋಯ್ತು 15 ದಿನ ಮುಂಚೆ ನೋಟಿಸ್ ಪೀರಿಯಡ್ ಕೊಟ್ಟೆ ಹೇಳ್ಬೇಕು. ಆದ್ರೆ ನಮ್ಮ ಹುಡುಗರ ಹಂಗಲ್ಲ ನೋಡಿ, ಬೆಳಗ್ಗೆ ಕಾಫಿ ಕುಡಿತಾ ಬಾಗುರು ಟ್ರಿಪ್ ಹೋಗೋಣ ಅಂದ್ರೆ ನಡಿಗುರು ಹೋಗೋಣ ಅಂತಾರೆ. ಇದು ಅಂತದ್ದೇ ಒಂದು ಟ್ರಿಪ್ ಕತೆ. ಬೆಳಗ್ಗೆ ನನ್ನ ಫ್ರೆಂಡ್ ಮಂತ್ರಾಲಯ ಹೋಗೋಣ ಅಂತ ಮೆಸೇಜ್ ಮಾಡ್ದ, ನಾನು ನಡಿಗುರು ಹೋಗೋಣ ಅಂದೆ. ಈಗ ಅವನಿಗೆ ಆಶ್ಚರ್ಯ, ನಿಜನಾ ಅಂತ ಕೇಳ್ತಾವನೆ. ಎಸ್ ಅಫ್ಕೋರ್ಸ್ ಅಂತ ಹೇಳಿ ಹೊರಟ್ವಿ. ಎಲ್ಲಿಗೆ? UI ಮೂವಿಗೆ. ಮತ್ತೆ ಟ್ರಿಪ್ ಕತೆ? ಅಯ್ಯೋ ಯಾಕೆ ಕೇಳ್ತೀರಾ, ಅದೊಂದು ದೊಡ್ಡ ಕತೆ. ಇನ್ನು ಬೇಜಾನ್ ಟೈಮ್ ಇದೆ ಅಂತ ಹೇಳಿ ಟ್ರಿಪ್ ಹೋಗೋ ಮುಂಚೆ ಉಪ್ಪಿ ಸರ್ UI ಮೂವಿಗೆ ಹೋಗಿದ್ವಿ. ಮೂವಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇತ್ತು, ಆಚೆ ಬಂದ್ಮೇಲೆ ಟ್ರೈನ್ ಕ್ಯಾಚ್ ಮಾಡೋದು ಅಷ್ಟೇ ಕಷ್ಟ ಇತ್ತು. ಮಿಷನ್ ಇಂಪಾಸಿಬಲ್ ಅನ್ಕೊಂಡಿದ್ವಿ, ಹೆಂಗೋ ಹರ ಸಾಹಸ ಮಾಡಿ ಕೊನೆಗೂ ಲಾಸ್ಟ್ ಮಿನಿಟ್ ಅಲ್ಲಿ ಲಿಟ್ರಲಿ ಓಡ್ಕೊಂಡು ಟ್ರೈನ್ ಹತ್ತಿದ್ವಿ ಗೈಸ್. ಕಟ್ ಮಾಡಿದ್ರೆ ವೆಲ್ಕಮ್ ಟು ಮಂತ್ರಾಲಯ. ಕೆಲವೊಂದ್ ಪ್ಲೇಸ್ ದುಡ್ಡಿದ್ರೆ ಹೋಗಕ್ಕಾಗಲ್ಲ, ಋಣನೂ ಇರ್ಬೇಕು. ಈ ವರ್ಷ ಎಷ್ಟೋ ಸಲ ಮಂತ್ರಾಲಯ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡ್ತಿದ್ವಿ. ಬಟ್ ಇವತ್ತು ರಾಯರು ಕರೆಸ್ಕೊಂಡು ದರ್ಶನ ಕೊಡೋ ಮನ್ಸ್ ಮಾಡಿದ್ದಾರೆ. ಸೊ ಲೆಟ್ಸ್ ಗೋ. ಆಟೋದಲ್ಲಿ ಹೆಂಗ್ ಮಂಗಳ ಗ್ರಹಕ್ಕೆ ಹೋದೆ ಅಂತ ನೋಡ್ತಾ ಇದ್ದೀರಾ? ಮ್ಯಾಜಿಕ್. ಆಟೋ ಬ್ಯಾಕ್ ಸೀಟ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ರೆ ಹಿಂದೆಯಿಂದ ಬರ್ತಾ ಇದ್ದ ಆಟೋ ಅಣ್ಣ ಲೈಟ್ ಆಫ್ ಆನ್ ಮಾಡಿ ಮಜಾ ತಗೊಳ್ತಾ ಇದ್ರು. ನಾವು ನಕ್ಕು ಹರಟೆ ಹೊಡ್ಕೊಂಡು ತಮಾಷೆ ಮಾಡ್ಕೊಂಡು ಅದ್ ಯಾವಾಗ ಸ್ಟಾಪ್ ಬಂತು ಗೊತ್ತೇ ಆಗ್ಲಿಲ್ಲ. ಇವಾಗ ಮಧ್ಯರಾತ್ರಿ 3 ಗಂಟೆ 3:18 ಆಗೈತೆ. ಇವಾಗ ಬಂದಿದೀವಿ ನಾವು ಮಂತ್ರಾಲಯಕ್ಕೆ. ಮಂತ್ರಾಲಯದಲ್ಲೇ ಆಚೆ ಬಂದಾಗ ಆಟೋ ಇತ್ತು, ಆಟೋದವರು 50 ರೂಪಾಯಿನೋ ತಗೊಂಡ್ರು. ಅಲ್ಲಿಂದ ಹಾಗೆ ಬಂದ್ಬಿಟ್ವಿ. ಇವಾಗ ಇಲ್ಲಿ ಫ್ರೆಶ್ ಗಿಶ್ ಆಗ್ಬಿಟ್ಟು ಹಾಗೆ ತುಂಗಭದ್ರಾ ನದಿಯೆಲ್ಲ ಸ್ನಾನ ಮಾಡ್ಕೊಂಡು ಹಾಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ನನ್ನ ಫ್ರೆಂಡ್ ಒಬ್ಬ ಟೀ ಕುಡಿಯೋಕೆ ಹೋಗೋಣ, ಇಲ್ಲೆಲ್ಲ ಹೋಗೋಣ ಟೀ ಕುಡ್ಕೊಂಡು ಹಂಗೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಬ್ಯಾಗಿಗೆ ಇಡಬೇಕು. ರೂಮ್ ಮಾಡಿಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಹೋಗಬೇಕು ದರ್ಶನಕ್ಕೆ. ಗೈಸ್, ನನ್ನ ಫ್ರೆಂಡ್ ಒಬ್ಬ ತುಂಬ ಇಂಪಾರ್ಟೆಂಟ್ ಬೇಕಾಗಿರೋ ಒಂದು ವಸ್ತುನ ಬಿಟ್ಟು ಬಂದುಬಿಟ್ಟಿದ್ದ. ಅದಕ್ಕೆ ರಾಮರಾಜ್ ತಗೊಂಡಿದ್ದಾನೆ. ತಗೊಂಡ್ಬಿಟ್ಟು ಇವಾಗ ಸ್ನಾನ ಮಾಡಕ್ಕೆ ನದಿ ಹತ್ರ ಹೋಗ್ತಾ ಇದೀವಿ. ಇನ್ನು 6 ಗಂಟೆಯಿಂದನೇ ದರ್ಶನ ಸ್ಟಾರ್ಟ್ ಅಂತ. 5 ಗಂಟೆ ಅಂತಾನೆ ಸ್ಟಾರ್ಟ್ ಅಂತ ಹೇಳಿದ್ರು. ಚೆನ್ನಾಗಿ ನೋಡ್ರಿ ಇವರು ಹೆಂಗವ್ರೆ. ಸುನು ಮಲ್ಗೈತೆ ಚೆನ್ನಾಗಿ ಜೊತೆ ಜಾತ್ರೆ ಗುರು ಜಾತ್ರೆ. ಆದರೆ ಒಳ್ಳೆ ಪ್ಲೇಸ್ ಅನ್ಸುತ್ತೆ. ಎಲ್ಲೋ ಆಚೆ ಎಲ್ಲೋ ರೂಮ್ ಬಿಟ್ಟು ಎಲ್ಲ ಮಲ್ಕೊಳೋದಕ್ಕಿಂತ ಇಲ್ಲಿ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀವಿ ಅಂತ ಒಂದು ನೆಮ್ಮದಿನೂ ಇರುತ್ತೆ. ಲೇಟ್ ಮಾಡಿಬಿಟ್ರೆ ಸಿಕ್ಕಾಬಿಟ್ಟೆ ತೊಂದರೆ ಆಗ್ಬಿಡುತ್ತೆ. ಗುಡುಗುಡುಗಳು ಹೋಗ್ಬಿಟ್ಟು ನಾವೇ ಫಸ್ಟ್ ಹೋಗೋಣ ಬೇಗ ನದಿಗೆ. ಅದಕ್ಕೆ ಹೋಗ್ತಾ ಇದೀವಿ 3 ಗಂಟೆ. ಅದು ನದಿಯಲ್ಲೇ ಸ್ನಾನ ಮಾಡ್ಬೇಕು ನಾವು. ಅದಕ್ಕೆ ರಾಮರಾಜ್ ತಗೊಂಡ್ಬಂದಿದ್ದಾನೆ. ಬಟ್ ಆ್ಯಕ್ಚುಲಿ ಮಿಸ್ಸಿಂಗ್ ಏನು ಗೊತ್ತಾ, ಇಲ್ಲಿ ಬಂದಾಗ ನಾವು ಲಾಸ್ಟ್ ಟೈಮ್ ಒಂದು ರಾಘವೇಂದ್ರಂದು ಒಂದು ಸ್ಟ್ಯಾಚು ಇತ್ತು, ಅದು ಮಿಸ್ಸಿಂಗ್. ಆ್ಯಕ್ಚುಲಿ ಅದು ತುಂಬ ಐಕಾನಿಕ್ಕು. ತುಂಬ ಜನ ಬಂದಾಗ ಅದು ನೋಡಿದರೆ ಗೊತ್ತಾಗ್ತಿತ್ತು ಮಂತ್ರಾಲಯ ಹೋಗಿದ್ದಾರೆ ಜನ ಅಂತ. ಬಟ್ ಅದು ಒಂದು ಮಿಸ್ಸಿಂಗ್ ಈಗ. ಬಟ್ ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಚಿಕ್ಕದು ಮಾಡಿದ್ದಾರೆ. ಬಟ್ ಆದರೂ ಇದನ್ನು ಮಾತ್ರ ಮಿಸ್ ಮಾಡ್ಕೋತೀವಿ. ಗೈಸ್, ನಿಮ್ಗೇನಾದರೂ ನದಿ ನೀರೇನಾದರೂ ಆಳ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಒಂಟೆ ಇದೆ, ಒಂಟೆ ಕರ್ಕೊಂಡು ಒಳಗೋಗ್ಬಿಡಿ. ಹಾಗೆ ಒಂಟೆಗೂ ಸ್ನಾನ ಮಾಡ್ಕೊಂಡು ನೀವು ಸ್ನಾನ ಮಾಡ್ಕೊಂಡು ಬಂದ್ಬಿಡಿ. ಗೈಸ್, ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಬಂದೆ. ಆದರೆ ಭೂಮಿ ಮೇಲೆ ನನ್ನ ಫ್ರೆಂಡ್ ಅಂತ ನನ್ನ ಮಕ್ಕಳು ಜಾಸ್ತಿ ಆಗ್ಬಿಟ್ಟು ಮಳೆ ನೀರೆಲ್ಲ ಬತ್ತೋಗ್ಬಿಟ್ಟೈತೆ. ಇದಕ್ಕೇನಂತೀರಾ ಪ್ರದೀಪ್ ಅವರೇ, ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಗುರು, ಪಾಪಿಗಳು. ನೋಡಿ, ನಮ್ಮಂಥ ಪುಣ್ಯ ಯೂಟ್ಯೂಬರು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಬಂದ್ಮೇಲೆ ಹಿಂಗಾಗಿದ್ದು. ಇಮೋಷನಲ್ ಡ್ಯಾಮೇಜ್. ನಾವು ಡೈಲಿ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡಿ ಬೋರ್ ಆಗಿದೆ. ಒಂದೇ ಒಂದು ಸರಿ ಆಚೆ ಬಂದ್ಬಿಟ್ಟು ನದಿಯಲ್ಲಿ ಮಾಡೋಣ ಅಂತ ಬಂದ್ವಿ. ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ಆ ನೀರು ಹರಿತಾ ಇದ್ರೆ ಮಾತ್ರ ನದಿ, ಇಲ್ಲ ಅಂದರೆ ಹೊಂಡ. ಈಗ ಹಂಗೆ ಆಗೈತೆ. ಈ ಹೊಂಡದಲ್ಲಿ ಎಲ್ಲ ನಿತ್ಯ ಕರ್ಮಗಳನ್ನು ಮಾಡಿ ಜನ ಗೊಬ್ಬೆಬ್ಸ್ಬಿಟ್ಟವ್ರೆ. ಸ್ಮೆಲ್ ಬರ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ಕಸ ಹಾಕವ್ರು ನೋಡಿ. ಕಸ ನೋಡಿ, ಕಸ ಇಲ್ಲಿ ನೋಡಿ, ಬಟ್ಟೆ. ಕೆಲವು ಜನ ಅದರಲ್ಲೇ ಮಾಡ್ತಾವ್ರೆ ಸ್ನಾನನ. ನಾವು ಇವಾಗ ವಾಪಸ್ಸು ರಿವರ್ಸ್ ಗೇರ್ ಹಾಕಿ ರೂಮಲ್ಲೇ ಮಾಡುವ ಅಂತ ಡಿಸೈಡ್ ಮಾಡಿದ್ದೀವಿ.
ಲೆಟ್ಸ್ ಗೋ ಬ್ಯಾಕ್ ಟು ರೂಮ್. ಗೈಸ್ ನಾವು ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ವ್ಲಾಗು. ಗೈಸ್ ಇವನು ಪಂಚಕಳ್ಳ ಗೈಸ್. ನಾನು ಮನೇಲೇ ಹೇಳಿದ್ದೀನಿ ನಿಮಗೆ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ 2 ಪಂಚ ಐರನ್ ಮಾಡಿಟ್ಟಿದ್ದೆ ಗೈಸ್. ಒಂದು ಐರನ್ ಮಾಡಿರೋದು, ಇನ್ನೊಂದು ಐರನ್ ಮಾಡೋಕ್ಕೆ ಲೇಟ್ ಆಗಿಬಿಡ್ತು. ಐರನ್ ಮಾಡಿರೋದು ಹಾಕ್ಕೊಂಡಿದ್ದಾನೆ. ನಾನು ಸೆಕೆಂಡ್ ಹೋದೆ ಆಯಿತಾ. ನಾನು ಹೋಗಿ ಬರೋದ್ರಷ್ಟರಲ್ಲಿ ನಾನು ಹೇಳಿದ್ದೀನಿ ಮಚ್ಚ ಐರನ್ ಇರೋದು ನಂದು ಅಂತ ಹೇಳಿದ್ದೀನಿ. ಆದರೆ ನಾನು ಹೋಗಿ ಬರೋಷ್ಟರಲ್ಲಿ ಐರನ್ ಇರೋದು ಹಾಕ್ಕೊಂಡಿದ್ದಾನೆ. ನೋಡಿ ನನ್ನ ಪಂಚ ಹಿಂಗೈತಿ. ಇವಾಗ ಹಣ್ಣುಕಾಯಿ ತೊಗೊಂಡಿದ್ದೀವಿ. ಇಲ್ಲಿ ರಾಯರಿಗೆ ಪ್ಲೇಸ್ ಕೊಟ್ಟಿದ್ದು ಮಂಚಲಮ್ಮ ದೇವಿ ಅಂತೆ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಇವಾಗ ಕಲ್ಲು ಸಕ್ಕರೆ ಕೊಟ್ಬಿಟ್ಟು ಹಣ್ಣುಕಾಯಿ ಮಾಡಿಸಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 5 ಗಂಟೆಯಿಂದ ಸ್ಟಾರ್ಟ್ ಅಂತ ದೇವ್ರ ದರ್ಶನ, ಇನ್ನು 4:15. ಪೂಜೆ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಅದು ತುಂಬ ಜನ ಇನ್ನೂ ಮಲ್ಕೊಂಡಿದ್ದಾರೆ ಗೈಸ್. ದೇವಸ್ಥಾನ ಓಪನ್ ಆಗಿದೆ. ಒಳಗಡೆ ಅರ್ಚಕರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸಡನ್ ಆಗಿ ಎಷ್ಟು ಜನ ನೋಡಿ ಕನ್ಫ್ಯೂಸ್ ಆಗ್ಬಿಡಿ. ಇವರೆಲ್ಲ ದರ್ಶನಕ್ಕೆ ನಿಂತಿಲ್ಲ, ಸುಪ್ರಭಾತ ಆದ್ಮೇಲೆ ಮಲ್ಕೋಬಾರ್ದು ಅಂತ ಎಲ್ಲಾರನ್ನೂ ಎಬ್ಬಿಸೋರು ಅಷ್ಟೇ. ಅಂತೂ ಇಂತೂ ಫೈನಲಿ ಭಕ್ತರಿಗೆ ಟೆಂಪಲ್ ಓಪನ್ ಆಯ್ತು. ರಶ್ ಏನು ಇರ್ಲಿಲ್ಲ, ಆದ್ರೂ ಕೆಲವರು ಪಂಚಲ್ ಕಂಬಳಿ ಬಿಟ್ಕೊಂಡಂಗೆ ನೂಕುಲುಗು ಮಾಡ್ಕೊಂಡು ಅರ್ಜೆಂಟಲ್ಲಿ ಓಡಾಡ್ತಿದ್ರಪ್ಪ. ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ದರ್ಶನ. 6 ಗಂಟೆ ಒಳಗಡೆ 1 ಅಲ್ಲ 2 ಸಲ ದರ್ಶನ ಮಾಡ್ಕೊಂಡ್ವಿ. ರಾಯರ ಬೃಂದಾವನ ನೋಡ್ಕೊಂಡು ಕಣ್ ತುಂಬಿಕೊಂಡು ಆಚೆ ಟೆಂಪಲ್ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಕ್ ಹೋದ್ವಿ. ಗೈಸ್ ಎಲ್ಲ ಇವಾಗ ಕಾಫಿ ಕುಡಿಯೋ ಟೈಮು. ನಾವು ಆಲ್ರೆಡಿ ದರ್ಶನ ಮಾಡ್ಕೊಂಬಿಟ್ಟು, ನಾವು ಗೊತ್ತಲ್ಲ ಫಾಸ್ಟ್ ಸ್ವಲ್ಪ ದರ್ಶನ ಮಾಡ್ಕೊಬಿಟ್ಟು 2 ಸರಿ ಇವಾಗ ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದೀವಿ. ನಾಷ್ಟ ಮಾಡಿ ಆಮೇಲೆ ಬೇರೆ ಎಲ್ಲ ಬೇರೆ ಬೇರೆ ಪ್ಲೇಸಸ್ ಎಲ್ಲಿದೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕು. ಬನ್ನಿ ಇವಾಗ ನಾಷ್ಟ ಮಾಡೋಣ. ನಾವು ಹೋದಾಗ ಇಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಲಿಲ್ವಾ ಇಲ್ಲ ಯಾವಾಗ್ಲೂ ಹಿಂಗೇನೋ ಗೊತ್ತಿಲ್ಲ. ಇಡ್ಲಿ ಸಾಕಾಗ್ಲಿಲ್ಲ, ಚಿತ್ರಾನ್ನದಲ್ಲಿ ಅನ್ನ ಬೆಂದಿರ್ಲಿಲ್ಲ, ಕಾಫಿಲಿ ಬಿಸಿನೀರು ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಆ ಪ್ರೈಸಿಗೆ ವರ್ತ್ ಅಲ್ಲ ಅನ್ನಿಸ್ತು. ಗಾಯ್ಸ್ ಬೆಳಗ್ಗೆ ಬೇಗ ದರ್ಶನ ಮಾಡಿದ್ರೆ ಇದೆ ಪ್ರಾಬ್ಲಮ್ಮು. ದರ್ಶನ ಆಗೋಯ್ತು, ಏನು ಮಾಡೋದು ಗೊತ್ತಿಲ್ಲ. ಏನೋ ನೈಟ್ ಇರೋದು ಟ್ರೈನು. ಇರೋ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಫೋಟೋ ಫೋಟೋ ಇರಿ ಗಾಯ್ಸ್, 1 ನಿಮಿಷ ಫೋಟೋ ತೆಗೆದ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿ. ಅವಾಗಿಂದ 30 ಫೋಟೋ ಕಚ್ಕ 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 ಅಂತ ತಕ್ಕೊಬಿಟ್ಟ. ಸೆಲ್ಫಿ ಅಂತ ಅದನ್ನು ಕೊಟ್ಬಿಡ್ತೀನಿ, ಇಲ್ಲ ಅಂದ್ರೆ ಸಾಯ್ತಾನೆ. ಇವರು 5 ಪ್ಲೇಸ್ಗೆ ಏನೋ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ನಮಗೂ ಏನಕ್ಕೂ ಮಾಡೋಕ್ಕೆ ಇನ್ನೇನು ಬೇರೆ ಕೆಲಸ ಇಲ್ಲ. ಅದಕ್ಕೆ ನಮ್ಮ ಪ್ರದೀಪ್ ಶೆಟ್ಟಿ ಅವರು ಕರ್ಕೊಬಂದಿದ್ದಾರೆ. ಅವ್ರು ಯಾಕೋ ಬೆಂಗಳೂರಿಗೆ ಹೋಗೋಕೆ ಇಷ್ಟ ಇಲ್ವಂತೆ. ಇವಾಗ ಆಟೋದಲ್ಲಿ ಕೂತಿದ್ದೀವಿ, ಶೇರ್ ಆಟೋ ಇದು. ಜನ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಮಚ್ಚ ಒಂದ್ಸರಿ ಕೂಗು, ಹೆಂಗೆ ಅಂದರೆ ಗುಡುಗುಡುಗುಡು ನಿನ್ನ ವಾಯ್ಸ್ ಕೇಳಿ ಹಂಗೆ ಎಲ್ಲ ಓಡ್ ಬಂದ್ಬಿಡ್ಬೇಕು ಗುಡುಗುಡುಗುಡುಗುಡು ಅಂತ. ನೈಟಿಂಗೇಲ್ ಸೌಂಡಿಗೆ ಹೋಗಿಲ್ಲ ಕಂಠದಿಂದ ಒಂದ್ಸರಿ ಕೂಗು ಮಚ್ಚ. ಪಂಚಮುಖಿ ಅಂತ ಫುಲ್ ಡೌನ್ ಆಗ್ಬಿಟ್ಟವನೆ. ಬೆಳಗ್ಗೆ ಈಗಿನೂ ನಾಷ್ಟ ಮಾಡಿಸ್ಕೊಂಡು ಕರ್ಕೊಂಬಂದೆ, ಆದರೂ ಹುಡುಗ ವೀಕ್ ಆಗ್ಬಿಟ್ಟಾನೆ. ಇವ್ರು ಯಾವಾಗ ತುಂಬ್ತಾರೋ, ನಾವು ಯಾವಾಗ ಹೋಯ್ತೀವೋ ದೇವ್ರಿಗೆ. ಕೊನೆಗೂ ಜನ ಆಗಿ ಆಟೋದವರು ಹೊರಟ್ರು. ಈ ಸರಿ ರೋಡು ಮಾರ್ಸಲ್ಲ, ಅರ್ಥ ತರನೇ ಇತ್ತು. ಸೊ ಖುಷಿಗೆ ಗಾಡಿಯಲ್ಲೇ ನಿದ್ದೆ ಮಾಡ್ಬಿಟ್ವಿ. ಒಳ್ಳೆ ನಿದ್ದೆ. ಗಾಡಿಯಲ್ಲಿ ಯಾವ್ದೋ ಪ್ಲೇಸ್ ತೋರಿಸ್ತೀನಿ ಅಂತ ಕರ್ಕೊಂಬಂದ್ರು. ದಾರಿ ಉದ್ದಕ್ಕೂ ನಾವು ನಿದ್ದೆ ಮಾಡ್ಕೊಂಬಂದ್ಬಿಟ್ವಿ. ನೈಟು ಸರಿಯಾಗಿ ನಿದ್ದೆ ಆಗಲಿಲ್ಲ ಟ್ರೈನಲ್ಲಿ. ಅದಕ್ಕೆ ಗಾಡಿಯಲ್ಲಿ ಮಲ್ಕೊಂಬಂದ್ಬಿಟ್ವಿ. ಅವ್ರು ಬಂದು ಇಬ್ಬರು ಎದಳಿ 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 ಪ್ಲೇಸ್ ಬಂತು ಅಂತ ಹೇಳಿದ್ರು. ಅವಾಗ ಎದ್ಬಿಟ್ಟು ಬಂದ್ವಿ. ಫಸ್ಟ್ ಅಭಯ ಆಂಜನೇಯ ಟೆಂಪಲ್ ಕರ್ಕೊಂಡು ಹೋದ್ರು. ಆಂಜನೇಯನ್ ನೋಡ್ತಿದ್ದಂಗೆ ಜೋಶಿಗೆ ನಿದ್ದೆ ಎಲ್ಲ ಹೊಟ್ಟೋಗ್ಬಿಡ್ತು. ಮುಖ ತೊಳ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಏನ್ ಗುರು, ಎಷ್ಟು ದೊಡ್ಡದಾಗಿದೆ ಈ ಆಂಜನೇಯನ್ ಮೂರ್ತಿ. ಜೈ ಬಜರಂಗ್ ಬಲಿ.
ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೋದ್ವಿ. ದಾರಿ ಮಾತ್ರ ಸೂಪರ್ ಆಗಿತ್ತು. ಬದನೆಕಾಯಿ ಬೋಂಡ, ಇಲ್ಲೇ ಫೇಮಸ್ ಅದು, ನಿಜ. ಹೌದು. ಪ್ರಿಯ ವೀಕ್ಷಕರೇ, ನಾವು 2ನೇ ಸ್ಥಳಕ್ಕೆ ಬಂದಿದ್ದೀವಿ, ಪಂಚಮುಖಿ ಟೆಂಪಲ್ಗೆ. ಇದರಿಂದ ಲಕ್ಷ್ಮೀ ಟೆಂಪಲ್ ಇದೆ ಅಂತ. ಇದನ್ನ ನೋಡ್ಕೊಂಡು ಇನ್ನು 3 ಅಲ್ಲೇನಾ? ಇನ್ನು 3 ಪ್ಲೇಸ್ ಇದೆ. 2 ಅಷ್ಟೇನಾ? ಇನ್ನೆರಡು ಇದೆ. ಬರ್ತಾ ದಾರಿಯಲ್ಲಿ ಎಲ್ಲ ಕಡೆ ಹಸಿರು ಇತ್ತು. ಹಳ್ಳಿ ಸೊಗಡು ತುಂಬ ಚೆನ್ನಾಗಿತ್ತು. ಪಂಚಮುಖಿ ಟೆಂಪಲ್ ಅಲ್ಲಿ ದರ್ಶನ ಮಾಡ್ಕೊಂಡು ಹಿಂದೆ ಲಕ್ಷ್ಮೀ ಟೆಂಪಲ್ ಹತ್ರ ಹೋದ್ವಿ. ಅಲ್ಲಿ ಬಂಡೆ ಕಲ್ಲುಗಳು ತುಂಬಾ ಅಟ್ರಾಕ್ಟ್ ಅನ್ನಿಸ್ತು. ಇದು ನ್ಯಾಚುರಲ್ ಹಿಂಗ್ ಆಗಿರೋದಾ ಇಲ್ಲ ಬೇಕು ಅಂತ ಒಂದ್ರ ಮೇಲೆ ಹಿಂಗ್ ಜೋಡಿಸಿದಾರ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆಂಜನೇಯನ್ ಟೆಂಪಲ್ ಅಂದ್ರೆ ವಾನರ ಸೇನೆ ಇರ್ಬೇಕಲ್ವಾ? ಒಬ್ರ ಮೇಲೆ ಕೋತಿ ಕೂತಿತ್ತು. ಅದನ್ನ ವಿಡಿಯೋ ಮಾಡೋಣ ಅಂತ ಹೋದೆ. ಆಂಟಿ ಇಡ್ಕೊಳಪ್ಪ ಅಂತಂದ್ರು. ಅಪ್ಪ ಅವರು ಫೋಟೋ ಇಡ್ಕೊಳಪ್ಪ ಅಂದಿದ್ದು ನಮ್ಮ ಮನ್ಮಂತಣ್ಣಂಗೆ ಏನ್ ಅರ್ಥ ಆಯ್ತೋ, ನನ್ನ ಇಡ್ಕೊಳಕ್ ಬಂದ್ಬಿಡದ. ಅಲ್ಲಿಂದ ಜೂಟು. ಅಲ್ಲಿಂದ ಓಡ್ದವನು ಈ ಅಂಗಡಿ ಹತ್ರ ಬಂದು ಸೋಡಾ ಕುಡ್ದು ಸ್ವಲ್ಪ ಸುಧಾರಿಸ್ಕೊಂಡು ಸ್ಪೆಷಲ್ ಬದನೆಕಾಯಿ ಬಜ್ಜಿ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ ನೋಡಕ್ ಹೋಗ್ತೀವಿ. 5ನೇ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ನದಿ ನೀರು ಹರಿತಾ ಇದೆ. ಬೆಳಗ್ಗೆ ಡಿಸಪಾಯಿಂಟ್ ಆಗಿಬಿಟ್ಟಿದ್ವಲ್ಲ, ಅದೆಲ್ಲ ಫುಲ್ಫಿಲ್ ಆಗುತ್ತೆ ಇವಾಗ. ಆದರೆ ಇಳಿಯೋಕ್ಕಾಗಲ್ಲ, ನೋಡ್ಬೋದು ಅಲ್ಲೇನಾ? ಇಳಿತೆ ಮಚ್ಚ, ಇಳಿಯ ಎಗರಂಗೆ. ಹಾಂ, ಎಗರದ್ರೆ ಅಷ್ಟೇ. ನೋಡಿ ತೋರಿಸ್ತೀನಿ ನೀರ್ನ ಹಂಗೆ. ಅಲ್ಲಿ ನೋಡಿ, ಇಲ್ಲಿ ತೆಪ್ಪ ರೈಡ್ ಇದೆ ಅನ್ಸುತ್ತೆ. ತೆಪ್ಪ ರೈಡ್ ಕೂಡ ಕೆಳಗೆ ತೆಪ್ಪ ಇಟ್ಟಿದ್ದಾರೆ, ಬೇಕಾದ್ರೆ ಹೋಗ್ಬೋದು. ಮುಂಚೆ ಹೋಗ್ಬೋದು ಕಣ ಕೆಳಗಡೆ, ನೀರೆಲ್ಲ ಹೋಗೋರಿ. ಹೋನಾ? ಬೆಳಗ್ಗೆ ಡಿಸಪಾಯಿಂಟ್ ಆಗಿದ್ವಲ್ಲ, ಇವಾಗ ಫುಲ್ಫಿಲ್ ಮಾಡ್ಕೊಂಬಿಡೋಣ. ಬಿಚ್ಚಾಲೆ, ಇದು ನನ್ನ ಫೇವ್ರೆಟ್ ಪ್ಲೇಸು. ಇಲ್ಲಿ ರಾಘವೇಂದ್ರ ಸ್ವಾಮಿ ಮತ್ತೆ ಅವರ ಶಿಷ್ಯ ಅಪ್ಪಣ್ಣಾಚಾರಿ ಅವರು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ ಜಾಗ. ಈ ಪ್ಲೇಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಗೈಸ್, ಈ ಜಾಗ ನೋಡಿ ಎಷ್ಟು ಪ್ರಶಾಂತವಾಗಿದೆ. ತಣ್ಣಗೆ ಹರಿತಾ ಇರೋ ತುಂಗಭದ್ರಾ ನದಿ, ಮರಳು ಎಷ್ಟು ಚೆನ್ನಾಗಿದೆ ಗೊತ್ತಾ. ವೆದರು ಸಿಕ್ಕಾಪಟ್ಟೆ ಮೈಲ್ಡ್, ಆದರೆ ಬಿಸಿಲೇನಿಲ್ಲ, ಮೋಡ ಬರೋ ಥರ ಇದೆ, ಮಳೆ ಬರ್ತಾ ಇಲ್ಲ. ತುಂಬ ತಂಪಾಗಿದೆ ವಾತಾವರಣ. ಇಲ್ಲಿ ಅರಳಿಕಟ್ಟೆ ಇದೆ, ಅದ್ರ ಕೆಳಗಡೆನೆ ಇಷ್ಟು ದೊಡ್ಡ ನದಿ ಹರಿತಾ ಇದೆ. ಸಕ್ಕತ್ತಾಗಿದೆ ಗುರು. ಬೆಳಗ್ಗೆ ಡಿಸಪಾಯಿಂಟ್ ಆಗ್ಬಿಟ್ಟಿತ್ತು ನಮಗೆ, ಅಯ್ಯಯ್ಯೋ ನದಿ ನೀರೇ ಇಲ್ವಲ್ಲ ಅಂತ. ಇವಾಗ ಅದನ್ನು ನೋಡಿ ಕಣ್ ತುಂಬ್ಕೊತಿದ್ದೀವಿ. ಬಟ್ ಸ್ನಾನ ಮಾಡೋಕ್ಕಾಗಲ್ಲ, ಯಾಕಂದರೆ ಆಟೋದವ್ರು ಕಾಯ್ತಾ ಇದ್ದಾರೆ. ಬಟ್ ಹಿಂಗೆ ಕೈ ಕಾಲೆಲ್ಲ ಆಡಿಸ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೊರಡಬೇಕು. ಲಾಸ್ಟ್ ಅಲ್ಲಿ ಅಪ್ಪಣ್ಣಾಚಾರಿ ಅವರ ಮನೆಗೆ ಹೋಗಿದ್ವಿ. ಇಲ್ಲಿ ರಾಯರು 13 ವರ್ಷ ಶಿಷ್ಯನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ರಾಯರು ಮಲಗ್ತಿದ್ದ ಜಾಗ ಕೂಡ ನೋಡ್ಬೋದು. ಎಲ್ಲ ನೋಡ್ಕೊಂಡು ವಾಪಸ್ ಮಂತ್ರಾಲಯಕ್ಕೆ ಬಂದ್ರೆ ಜನ ಸಾಗರ. ಇವ್ರನ್ನೆಲ್ಲ ನೋಡಿ ತಲೆ ಒಂದ್ಸರಿ ಗಿರ್ ಅಂತ ಸುತ್ತಬಿಡ್ತು. ಗೈಸ್, ಇವಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಕಡೆಗೆ ಹೋಗ್ತಾ ಇದೀವಿ. 10 ಗಂಟೆಗೆ ಎಲ್ಲ ಮುಗಿದೋಗಿತ್ತು. ಬಟ್ ಪ್ರಸಾದ ತಗೊಳಕ್ ಹೋಗಿದ್ವಿ. ಅಯ್ಯೋ, ಅಲ್ಲಿ ನೋಡಿದ್ರೆ ರಶ್ ಅಂದರೆ ರಶ್. 2ನೇ ದರ್ಶನ ಮಾಡ್ದಂಗೆ ಆಯಿತು, 3 ಸರಿ ದರ್ಶನ ಮಾಡ್ದಂಗೆ ಆಯಿತು. ಇವಾಗ ತಗೊಂಬಿಟ್ಟು ಬೆಂಗಳೂರು ಕಡೆಗೆ ಇವಾಗ ಬಸ್ ಹತ್ತೋದು ಅಷ್ಟೇ. ಮಂತ್ರಾಲಯ ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಎಷ್ಟೋ ಸರಿ ತಿಂಗಳಿಂದ ಪ್ಲಾನ್ ಮಾಡಿ ಟ್ರಿಪ್ಪು ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಆದರೆ ಲಾಸ್ಟ್ ಮಿನಿಟ್ ಅಲ್ಲಿ ಹೊರಟ ಟ್ರಿಪ್ಪು ಒಳ್ಳೆ ಮೆಮರೀಸ್ ತಂದು ಕೊಡುತ್ತೆ. ಟ್ರಿಪ್ಪು ಪ್ಲಾನ್ ಮಾಡೋದಲ್ಲ, ಹೊರಡಿ. ಭಯ ಆದ್ರೆ ಮನ್ಸಿಗೆ ಹೇಳಿ ರಾಯರಿದ್ದಾರೆ ಅಂತ.